ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ಲು ಅಂತಂದರೆ ಖಂಡಿತ ಹೇಳ್ತೀನಿ. ಏನು ಫುಲ್ ರೆಡಿಯಾಗಿ ಬಂದುಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಖಂಡಿತ ವಿಶೇಷ ಅಂತೂ ಇದ್ದೇ ಇದೆ. ಏನಪ್ಪ ಅಂತಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಗಳದು ಮ್ಯಾರೇಜ್ ಇದೆ. ಸೊ ಹಾಗಾಗಿ ಮ್ಯಾರೇಜ್ ರಿಚುವಲ್ಸ್ ಎಲ್ಲ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯಾವಾಗ ಪೋಸ್ಟ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ. ಸೊ ಇವತ್ತಿಂದ ರಿಚುವಲ್ ಸ್ಟಾರ್ಟ್ ಆಗಿದೆ. ಸೊ ಇವಾಗೆಲ್ಲ ಮುಗಿಸ್ಕೊಂಡು ಬಂದು ಒಂದು ವಿಡಿಯೋ ಮಾಡಿಬಿಡೋಣ, ಯಾಕಂದರೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ನೋಡ್ತಾ ಇರ್ಬೋದು, ಇವಾಗಷ್ಟೇ ಬ್ಯಾಂಗಲ್ಸ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಸೊ ಈ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಬಂದುಬಿಟ್ಟು ಒಂಥರ ಲೈಟ್ ಪರ್ಪಲ್ ಕಲರ್ ಅಂತಲೇ ಹೇಳ್ಬೋದು. ಸ್ಯಾರಿ ಮ್ಯಾಚಿಂಗ್ ಇದೆ, ನನ್ನದು ಮದುವೆ ಸ್ಯಾರಿದು. ಸೊ ತುಂಬ ಚೆನ್ನಾಗಿದೆ. ಯಾವಾಗಲೂ ಗ್ರೀನ್ ಕಲರ್, ನಾನು ನಾರ್ಮಲಾಗಿ ಮದುವೆಗೆ ಗ್ರೀನ್ ಕಲರ್ ಸ್ಯಾರಿ, ಗ್ರೀನ್ ಕಲರ್ ಬಳೆಗಳನ್ನೇ ಜಾಸ್ತಿ ಚೂಸ್ ಮಾಡ್ತಿರ್ತೀನಿ. ಬಟ್ ಆಲ್ರೆಡಿ ತುಂಬ ಗ್ರೀನ್ ಕಲರೇ ಇದೆ ನನ್ನ ಹತ್ರ ಜಾಸ್ತಿ. ಹಾಗಾಗಿ ಗ್ರೀನ್ ಬೇಡ ಅಂತ ಹೇಳಿ ಈ ರೀತಿ ಬಳೆಗಳನ್ನ ಹಾಕಿಸ್ಕೊಂಡೆ. ಚೆನ್ನಾಗಿದೆ. ಆ್ಯಂಡ್ ಸೊ ಮದುವೆಗೂ ಕೂಡ ಯಾವ ಸೀರೆ ಅಂತ ಕೂಡ ಶೇರ್ ಮಾಡ್ತೀನಿ. ಸೊ ಈ ಸ್ಯಾರಿ ಕೊಡಿಸಿದ್ದು ಬಂದು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ. ಸೊ ಹಾಗಾಗಿ ಅಂದರೆ ಮದುವೆಗೆ ಸ್ಯಾರಿ ಕೊಡಿಸ್ತಾರೆ. ಹಾಗೆ ಬ್ಲೌಸ್ ಡಿಸೈನ್ ಎಲ್ಲ ಹೇಗೆ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ. ಸೊ ಲಾಸ್ಟ್ ಟೈಮ್ ಕೂಡ ರೆಡಿ ಆಗಿಬಿಟ್ಟು ಒಂದು ಪೋಸ್ಟ್ ಮಾಡ್ತಿದ್ದೆ, ಅಲ್ಲಾಂದರೆ ಸ್ಮಾಲ್ ಶಾರ್ಟ್ಸ್ ವಿಡಿಯೋ ತೊಗೊಂಡು ಹಾಕ್ತಿದ್ದೆ. ಸೊ ಈ ಸ್ಯಾರಿನಲ್ಲಿ ನಾನು ಈ ಸ್ಯಾರಿನ ಉಟ್ಕೊಂಡು ವಿಡಿಯೋ 1-2-3 ಕ್ಲಿಪ್ಪಿಂಗ್ ವಿಡಿಯೋನ ಹಾಕಿ ಶೇರ್ ಮಾಡಿದ್ನಲ್ವ. ಆಗ ತುಂಬ ಜನ ಕೇಳ್ತಾಯಿದ್ರಿ, ಎಲ್ಲಿ ತೊಗೊಂಡ್ರಿ ಸೀರೆ, ಚೆನ್ನಾಗಿದೆ, ಎಷ್ಟು ಕೊಟ್ರಿ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಆ್ಯಕ್ಚುಲಿ ಈ ಸೀರೆನ ನಾನು ಬಂದುಬಿಟ್ಟು ಎಂಗೇಜ್ಮೆಂಟ್ಗೆ ಹಾಕ್ಕೊಂಡಿದ್ದು. ಸೊ ಆಲ್ರೆಡಿ ಎಂಗೇಜ್ಮೆಂಟ್ ಕೂಡ ಆಯಿತು, ಅದ್ರದ್ದು ನಾನು ಯಾವುದೂ ವಿಡಿಯೋ ಶೇರ್ ಮಾಡಿರಲಿಲ್ಲ. ಸೊ ಎಂಗೇಜ್ಮೆಂಟ್ಗೆ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪನೇ ವೀಡಿಯೋಸ್ ಕೂಡ ಜಾಸ್ತಿ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಈ ಸ್ಯಾರಿನ ನಾನು ತರಿಸಿದ್ದು ಬಂದು ಸಮೃದ್ಧಿ ಸಿಲ್ಕ್ ಹೌಸಿಂದ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಇನ್ಸ್ಟಾಗ್ರಾಮ್ನ ನೋಡೋರಿಗೆ. ಸಮೃದ್ಧಿ ಸಿಲ್ಕ್ ಹೌಸಲ್ಲಿ ಈ ಸ್ಯಾರಿನ ತರಿಸಿದ್ದು. ತುಂಬ ತುಂಬಾ ಚೆನ್ನಾಗಿದೆ. ಅರೌಂಡ್ 800-900 ಆಯಿತು ಈ ಸ್ಯಾರಿಗೆ. ತುಂಬ ಚೆನ್ನಾಗಿದೆ. ಉಟ್ಕೊಂಡ್ರೆ ಮಾತ್ರ ಒಳ್ಳೆ ಲುಕ್ ಕೊಡುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಹಾಗೆಯೇ ಆ ಸ್ಯಾರಿಗೆ ಸಿಂಪಲಾಗಿಯೇ ಬ್ಲೌಸ್ ಹೊಲಿಸಿದ್ದೆ, ಜಾಸ್ತಿ ಗ್ರ್ಯಾಂಡಾಗೆಲ್ಲ ಹೊಲಿಸಿರಲಿಲ್ಲ, ಸಿಂಪಲ್ಲಾಗಿ ಹೊಲಿಸಿದ್ದೆ. ಸೊ ನೋಡಿ ಈ ಥರ ಹೊಲಿಸಿದ್ದೆ. ಆ್ಯಕ್ಚುಲಿ ನಾನು ಬೇರೆ ಥರನೇ ಹೊಲಿಸೋಣ ಅಂದ್ಕೊಂಡಿದ್ದೆ, ಬಟ್ ಕಲರ್ ಸಿಗಲಿಲ್ಲ. ಅದು ಮೆಜೆಂತಾ ಕಲರ್ ಇತ್ತಲ್ವ, ಆ ಕಲರ್ ಸಿಗಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಈ ಥರ ಇಟ್ಬಿಟ್ಟು ಹೊಲಿಸಿದ್ದೆ. ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಓವರಾಗಿ. ಆ್ಯಂಡ್ ಇದು ಬಂದುಬಿಟ್ಟು ಮದುವೆ ಸ್ಯಾರಿದು ಬ್ಲೌಸು ಹಿಂಗಿದೆ ನೋಡೋಣ ರೀ. ಓಕೆ, ಸೊ ಇದು ಬಂದುಬಿಟ್ಟು ಮದುವೆ ಸ್ಯಾರಿದು ಬ್ಲೌಸು. ಈ ರೀತಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ನೋಡಿ. ಸೊ ಇದೆಲ್ಲನೂ ಹ್ಯಾಂಡ್ ವರ್ಕು. ಸೊ ಈ ರೀತಿ ಹ್ಯಾಂಡ್ ವರ್ಕ್ ಇದೆ. ಸೊ ಇದು ಬಂದುಬಿಟ್ಟು ಪ್ಯೂರ್ ಕಾಂಜೀವರಂ ಸ್ಯಾರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಂದು ರೀತಿ ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ. ಆ್ಯಂಡ್ ಬ್ಲೌಸ್ ಈ ಥರ ಬಂದಿದೆ. ಸೊ ಇದಕ್ಕೆ ಈ ರೀತಿ ಬಾರ್ಡರ್ ಎಲ್ಲನೂ ಹಿಂಗೆ ಬಂದಿದೆ. ಸೊ ಇದಕ್ಕೆ ಸಿಂಪಲಾಗಿ ಈ ರೀತಿ ನಾನು ವರ್ಕ್ನ ಮಾಡಿಸಿದ್ದೆ. ಚೆನ್ನಾಗಿದೆ ಅಲ್ವಾ? ಸೊ ಇದು ಬ್ಲೌಸ್ದು. ಹಾಗೆಯೇ ಇದಕ್ಕೆ ಡೋರಿ ಕೂಡ ಈ ಥರ ಇಡ್ಸಿದ್ದೀವಿ. ಸೊ ಇದು ಡೋರಿ ಈ ಥರ ಸಿಂಪಲಾಗಿರಲಿ ಅಂತ ಇಡ್ಸಿದ್ದು. ಸೊ ಚೆನ್ನಾಗಿದೆ. ಆ್ಯಂಡ್ ಸೊ ನನ್ನ ಸ್ಯಾರಿ ಪೂರ್ತಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ನಾನು ಸ್ಯಾರಿನ ಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ನನಗೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಸ್ಯಾರಿನ ಫುಲ್ಲು ಪ್ಲೀಟಿಂಗ್ ಮಾಡಿಟ್ಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಟಿದ್ದೀನಿ. ಸೊ ಸ್ಯಾರಿ ಬಂದುಬಿಟ್ಟು ಇದೇನೆ. ಯಾಕಂದರೆ ಮತ್ತೆ ಟೈಮ್ ಸಿಗಲ್ಲ ಮದುವೆಯಲ್ಲಿ ಎಲ್ಲ ಉಟ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಐರನ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಇದೇನಾದರೂ ಶೇರ್ ಮಾಡೋಕ್ಕಾಗುತ್ತಾ ಅಂತ. ಓಕೆ, ಸೊ ಇದು ಬಂದುಬಿಟ್ಟು ಪಲ್ಲು ಈ ಥರ ಬರುತ್ತೆ. ಸೊ ಪೂರ್ತಿ ನಿಮ್ಗೆ ಗೊತ್ತಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸ್ಯಾರಿ ಉಟ್ಕೊಂಡಾಗ ಒಂದ್ಸಲ ಶೇರ್ ಮಾಡ್ತೀನಿ ನಾನು. ಪಲ್ಲುನೂ ಎಲ್ಲ ಪ್ಲೇಟ್ ಮಾಡಿಟ್ಟಿದ್ದೆ. ಬಟ್ ಸ್ಯಾರಿ ಬಂದ್ಬಿಟ್ಟು ಇದು.
ಪ್ಯೂರ್ ಕಾಂಜೀವರಂ ಸ್ಯಾರಿ. ಈ ಕಲರ್ ಬಂದುಬಿಟ್ಟು ಒಂದು ರೀತಿ ಲೈಟ್ ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿಗೆ ಒಂದು ರೀತಿ ವೈನ್ ಕಲರಲ್ಲಿ ಈ ರೀತಿ ಬುಟ್ಟಾಸ್ ಬಂದಿದೆ. ಆಮೇಲೆ ಬಾರ್ಡರ್ ಕೂಡ ನೋಡಿ ಈ ಥರ ಬಂದಿದೆ, ಈ ಕಲರ್ ವೈನ್ ಕಲರಲ್ಲಿ ಬಾರ್ಡರ್ ಬಂದಿದೆ. ಸೊ ನನಗೆ ಬಳೆಗೆ ಮ್ಯಾಚ್ ಆಗುತ್ತೆ ಅಂಥೇಳಿ ಬಳೆ ಕೂಡ ಅದನ್ನೇ ಹಾಕಿಸ್ಕೊಂಡೆ. ಚೆನ್ನಾಗಿದೆಯಲ್ವಾ? ಸೊ ಸ್ಯಾರಿ ಅಂತೂ ನಂಗೆ ಇಷ್ಟ ಆಯಿತು. ನಾವು ಹೇಗೆ ಉಟ್ಕೊಂಡ್ರೆ ಹಾಗೆ ಇರುತ್ತೆ. ರೇಷ್ಮೆ ಸ್ಯಾರಿ. ಸೊ ಮತ್ತೆ ಅದೇ ಟೈಮ್ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ನಂಗೆ ಈ ಕಡೆ ಆಫೀಸ್ಗೂ ಹೋಗಬೇಕು, ಮನೆ ಕಡೆ ನೋಡ್ಕೊಬೇಕು ಎಲ್ಲ. ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಾನು ಈ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಎತ್ತಿಟ್ಟಿದ್ದೆ. ಮತ್ತೆ ಇದನ್ನು ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕು. ಸೊ ಹಾಗೆಯೇ ಇನ್ನೂ ಒಂದು ಸ್ಯಾರಿನ ತೋರಿಸ್ತೀನಿ. ಇದು ಬಂದುಬಿಟ್ಟು ಈ ಸ್ಯಾರಿ ನೋಡಿ, ಇದು ಡಬಲ್ ಕಲರ್ ಸ್ಯಾರಿ. ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂದರೆ ಇದೆ ಅಂತ ಹೇಳ್ಬೋದು. ಸೊ ಡಬಲ್ ಕಲರ್ ಸ್ಯಾರಿ. ಗೊತ್ತಿಲ್ಲ ಯಾವಾಗ ಉಟ್ಕೋತೀನಿ ಅಂತ, ಮುಹೂರ್ತಕ್ಕೆ ಉಟ್ಕೋತೀನೋ ರಿಸೆಪ್ಷನ್ಗೆ ಉಟ್ಕೊತೀನೋ ಗೊತ್ತಿಲ್ಲ. ಆ ಸ್ಯಾರಿನೂ ಅಷ್ಟೇ ಬೆಳಗ್ಗೆ ಉಟ್ಕೊತೀನೋ ಅಥವಾ ನೈಟ್ ರಿಸೆಪ್ಷನ್ಗೆ ಉಟ್ಕೊತೀನೋ ಗೊತ್ತಿಲ್ಲ. ಬಟ್ 2 ಸ್ಯಾರಿ ಕೂಡ ಮದುವೆ ಸ್ಯಾರಿನೇ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ. ಹಾಗೆಯೇ ಕುಚ್ಚು ನೋಡ್ತಾ ಇರ್ಬೋದು, ಅದಕ್ಕೂ ಕುಚ್ಚು ಹಾಕ್ಸಿದ್ದೀನಿ. ಬಟ್ ಇವಾಗ ಅದನ್ನು ಶೇರ್ ಮಾಡೋಕ್ಕಾಗೋದಿಲ್ಲ ಫೋಲ್ಡ್ ಮಾಡಿಟ್ಟಿರೋದಕ್ಕೆ. ಸೊ ಕುಚ್ಚು ಬೇಬಿ ಕುಚ್ಚು ಹಾಕ್ಸಿದ್ದೆ ಇದಕ್ಕೆ. ಈ ಥರ ಬೇಬಿ ಕುಚ್ಚು ಹಾಕ್ಸಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಿದೆ. ಸ್ಯಾರಿನೂ ಅಷ್ಟೇ ಡಬಲ್ ಕಲರು. ಸೊ ಪಿಕಾಕ್ ಗ್ರೀನ್ ಮತ್ತು ಬ್ಲೂ ಬರುತ್ತಲ್ಲ, ಆ ಥರ ಒಂದು ಕಾಂಬಿನೇಷನ್ ಕಲರು ನೋಡ್ತಾ ಇರ್ಬೋದು ನೋಡಿ. ಈ ಥರ ಬರುತ್ತೆ ಸ್ಯಾರಿ. ಆ್ಯಂಡ್ ಬಾರ್ಡರ್ ಬಂದುಬಿಟ್ಟು ನೋಡಿ, ಇವಾಗ ಗೊತ್ತಾಗ್ತಿದೆಯಾ ನಿಮಗೆ ಶೇಡು? ಸೊ ಯಾವ ಥರ ಶೇಡ್ ಬರ್ತಾ ಇದೆ ಅಂತ. ಪಿಕಾಕ್ ಗ್ರೀನ್ ಆ್ಯಂಡ್ ಬ್ಲೂ ಡಬಲ್ ಶೇಡ್ ಕಲರ್ ಬರ್ತಾ ಇದೆ. ಉಟ್ಕೊಂಡ್ರೆ ಮಾತ್ರ ನಾನು ಆಲ್ರೆಡಿ ಇದನ್ನು ಒಂದು ಸಲ ಟ್ರೈ ಮಾಡೋಕ್ಕೆ ಅಂತ ಜಸ್ಟ್ ಹಾಗೇ ನೋಡಿದೆ. ಆ್ಯಂಡ್ ಬಾರ್ಡರ್ ಬಂದುಬಿಟ್ಟು ಈ ಕಲರ್ ಬಂದಿದೆ. ಸೊ ಇದೇನು ಕಲರು, ಮೆಜಂತಾ ಕಲರಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಾರ್ಡ್ರ್ ಬಂದುಬಿಟ್ಟು ಈ ಕಲರ್ ಇದೆ. ಆ್ಯಂಡ್ ಇದರಲ್ಲಿ ಪಿಕಾಕ್ ಮತ್ತು ಶಂಖ ಎರಡೂ ಇದೆ. ಸೊ ಎರಡೂ ಇರೋದಕ್ಕೆ ಒಂದು ರೀತಿ ಇದು ಬೆಂಟೆಕ್ಸ್ ಬಾರ್ಡರು. ಸೊ ಎರಡೂ ಸೇರಿ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ. ಆ್ಯಂಡ್ ಸ್ಯಾರಿ ಈ ಥರ ಕಾಣುತ್ತೆ. ಉಟ್ಕೊಂಡಾಗ ಯಾವ ಥರ ಕಾಣುತ್ತೆ ನಾನು ಶೇರ್ ಮಾಡ್ತೀನಿ. ಸೊ ಈ ಕಲರ್ ಸ್ಯಾರಿ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಬೇಕು ನೀವು, ಆಯಿತಾ? ಅದಾದಮೇಲೆ ಅದಕ್ಕೆ ಆ ಸ್ಯಾರಿದು ಬ್ಲೌಸ್ ಬಂದುಬಿಟ್ಟು ಇದು. ಸೊ ಇದು ಕೂಡ ಹ್ಯಾಂಡ್ ವರ್ಕೇನೆ ನೋಡ್ತಿದ್ದೀರಲ್ಲ. ಸೊ ಇದು ಪೂರ್ತಿ ಹ್ಯಾಂಡ್ ವರ್ಕ್ ಸ್ಯಾರಿ ಇದು. ಸೊ ಈ ಥರ ಬಂದಿದೆ. ಕಲರು ಅಷ್ಟೇ ಪರ್ಪಲ್ ಕಲರ್ ಇದೆ ಬ್ಲೌಸು. ಆ ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ಥರ ಕಾಣುತ್ತೆ. ಸೊ ಇದನ್ನು ಕೂಡ ಉಟ್ಕೊಂಡಾಗ ಶೇರ್ ಮಾಡ್ತೀನಿ ಒಂದು ಸಲ. ಮತ್ತು ಇವಾಗ ನಾನು ಉಟ್ಕೊಂಡಿರೋ ಸ್ಯಾರಿ ಬಂದುಬಿಟ್ಟು ಇದು ಅಷ್ಟೇ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ಕೂಡ ಅಷ್ಟೇ ಒಂದು ರೀತಿ ಈ ಕಡೆ ಸ್ಕೈ ಬ್ಲೂನೂ ಅಲ್ಲ ಮತ್ತು ಲೈಟ್ ಗ್ರೀನೂ ಅಲ್ಲ, ಪಿಸ್ತಾ ಗ್ರೀನೂ ಅಲ್ಲ, ಅದು ಸೆಂಟ್ರಲ್ ಒಂದು ಕಲರು. ಬಟ್ ಚೆನ್ನಾಗಿದೆ. ಇದಕ್ಕೆ ಬಾರ್ಡ್ರ್ ಬಂದುಬಿಟ್ಟು ಆನೆಗಳು ಬಂದಿದೆ ನೋಡಿ. ಸೊ ಎಲಿಫೆಂಟ್ ಬಾರ್ಡರ್ ಬಂದಿದೆ ಇದಕ್ಕೆ, ಈ ಸ್ಯಾರಿಗೆ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಮಿಷಿನ್ ವರ್ಕು. ಸೊ ಈ ಮಿಷಿನ್ ವರ್ಕ್ಗೆ ಕೊಟ್ಟಿದ್ದು ಎಷ್ಟು ಗೊತ್ತಾ? 500 ರುಪೀಸು. ಸೊ ಇಲ್ಲೂ ಕೂಡ 500 ರುಪೀಸ್ಗೆ ಇಷ್ಟು ಮಿಷಿನ್ ವರ್ಕೆಲ್ಲ ಹೊಲ್ಕೊಡೋದಿದೆ ಎಲ್ಲನೂ. ಸೊ ಏನು ಡಿಸೈನ್ ಇದೆ, ಪಿಕಾಕು ಮತ್ತು ಇಲ್ಲಿ ಮತ್ತು ಇಲ್ಲಿ ಡಿಸೈನು ಮತ್ತು ಬ್ಯಾಕ್ ಡಿಸೈನು ಅಷ್ಟೇ. ಸೊ ಈ ಬ್ಯಾಕ್ ಕೂಡ ಒಂದು ಪಿಕಾಕ್ ಇಟ್ಟಿದ್ದಾರೆ. ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಇದಕ್ಕೆ ಕೊಟ್ಟಿದ್ದು ಮಾತ್ರ 500 ರುಪೀಸು ವರ್ಕ್ ಮಾಡೋದಕ್ಕೆ, ಅಂದರೆ ಮಿಷಿನ್ ವರ್ಕ್ ಮಾಡೋದಕ್ಕೆ. ಆ್ಯಕ್ಚುಲಿ ಇನ್ನೊಂದು ಕಡೆ ಕೇಳಿದ್ರೆ ಇಷ್ಟೇ ಡಿಸೈನ್ಗೆ 2000 ರುಪೀಸ್ ಹೇಳ್ತಾರೆ ಒಂದೊಂದು ಕಡೆ. ಮತ್ತು ನಮ್ಮ ಮನೆ ಹತ್ರ ಕೂಡ 1500 ರುಪೀಸ್ ಎಲ್ಲನೂ ಹೇಳ್ತಾಯಿದ್ರು. ಇಷ್ಟು ಡಿಸೈನ್ ಅದು ಇಷ್ಟು ಇಲ್ಲ, ಇದೊಂದು ಲಾಸ್ಟಲ್ಲಿ ಇರೋದು ಒಂದು ಡಿಸೈನಿಗೆ ಮಾತ್ರನೇ 1500, ಅದು ಮಿಷಿನ್ ಎಂಬ್ರಾಯ್ಡ್ರಿಗೆ ಅಷ್ಟೆಲ್ಲ ಹೇಳ್ತಾಯಿದ್ರು. ಬಟ್ ನಾನು ನಮ್ಮ ಫ್ರೆಂಡಿಗೆ ಕೊಟ್ಬಿಟ್ಟು
ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಈ ಥರ 1,500 ಎಲ್ಲ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು, ಹಾಗಾಗಿ ಅವ್ರ ಹತ್ರನೇ ಕೊಟ್ಟೆ ಹೊಲ್ಸ್ಕೊಂಡು ಬಾ ಅಂತ ಹೇಳಿಬಿಟ್ಟು ಅವರು ನೀಟಾಗಿ ತುಂಬ ಚೆನ್ನಾಗಿ ಹೊಲ್ಸ್ಕೊಂಡು ಬಂದಿದ್ದಾರೆ. ನೋಡಿ ಇಲ್ಲಿ ಕೂಡ ಪಿಕಾಕ್ದು ಬಾರ್ಡ್ರ್ ಇದು ಬಂದಿದೆ ಸೈಡಲ್ಲಿ, ಆ್ಯಂಡ್ ಬ್ಯಾಕ್ ಸೈಡು ಅಷ್ಟೇ ಪಿಕಾಕ್ದು ಬಂದಿದೆ ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ರಿಚ್ಚಾಗಿ ಕಾಣುತ್ತೆ. ಸೊ ಇದೆಲ್ಲ ಸ್ಯಾರಿ ಬಂದ್ಬಿಟ್ಟು ಮದುವೆಗೆ ಶಾಪಿಂಗ್ ಆಗಿರೋದು. ಆ್ಯಂಡ್ ಮದುವೆಗೆ ಯಾವ ಸ್ಯಾರಿ ಉಟ್ಕೋತೀನಿ ಇವೆರಡರಲ್ಲಿ ಇನ್ನೂ ಡಿಸೈಡ್ ಮಾಡಿಲ್ಲ, ನೋಡೋಣ. ಸೊ ಡಿಸೈಡ್ ಮಾಡಿದ್ಮೇಲೆ ಇವತ್ತು ಅರ್ಶಿನ ಕೂಡ ಇದೆ ಸಾಯಂಕಾಲ. ನಾನು ಆ್ಯಕ್ಚುಲಿ ಬಳೆ ಹಾಕೋದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಫೋಟೋಗ್ರಾಫರ್ ಇರಲಿಲ್ಲ ಅಲ್ಲಿ, ಸೊ ನಾನೇ ಒಬ್ಬಳೇ ಹೆಂಗೆ ವಿಡಿಯೋ ಮಾಡೋದು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನೊಂದೇನಂತಂದರೆ, ಸೊ ಇದು ಅಟ್ಲೀಸ್ಟ್ ಇವಾಗ ನಮ್ಮ ಅಮ್ಮ ಮನೆ ಕಡೆ ಫಂಕ್ಷನ್ಸ್ ಆದರೆ ಧಾರಾಳವಾಗಿ ನಾನು ವೀಡಿಯೋಸ್ನ ಮಾಡ್ಕೊಳ್ತೀನಿ, ಸೊ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗಿದು ನಾನು ಆಲ್ಮೋಸ್ಟ್ ಆಫ್ಟರ್ 18 ಇಯರ್ಸ್ ಒಂದು ಫಂಕ್ಷನ್ಗೆ ಹೋಗ್ತಿರೋದಲ್ವ, ಇಲ್ಲೇನಾದ್ರು ತಿಳ್ಕೊತಾರೇನೋ ಎಲ್ಲದಕ್ಕೂ ನಾನು ವಿಡಿಯೋ ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡು ನಾನೇನು ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೊಂದು ಬಂದುಬಿಟ್ಟು ವಿನಯ್ ಬಂದಿದ್ದ ಜೊತೆಯಲ್ಲಿ, ವಿಜಯ್ ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದಾನೆ, ಅದಕ್ಕೆ ವಿನಯ್ಗೂ ಅಷ್ಟು ಇಷ್ಟ ಆಗೋದಿಲ್ಲ ವಿಡಿಯೋಸ್ ಎಲ್ಲ ಮಾಡೋಂಥದ್ದು. ಅದಕ್ಕೆ ನಾನು ಅವನಿಗೂ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಸಿಂಪಲ್ಲಾಗಿ ನಾನೇ ಹಾಕ್ಸ್ಕೊಂಡು ಬರೋಣ ಅಂತೇಳಿ ಹಾಕಿಸ್ಕೊಂಡ್ಬಂದೆ. ಮತ್ತು ಸಾಯಂಕಾಲ ಬಂದುಬಿಟ್ಟು ಅರ್ಶಿನ ಶಾಸ್ತ್ರ ಇದೆ. ಸೊ ಹುಡುಗಿಗೆ ನಮ್ಮ ಹಸ್ಬೆಂಡು ಸೋದರ ಮಾವ ಆಗ್ತಾರಲ್ವ, ಸೊ ಒಂದಷ್ಟು ನಮ್ಮದು ರಿಚುವಲ್ಸ್ ಇರುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು, ಆದರೆ ನಾನು ವಿಡಿಯೋ ಶೇರ್ ಮಾಡ್ತೀನಿ, ಇಲ್ಲ ಅಂತಂದರೆ ಗೊತ್ತಿಲ್ಲ, ವಿಡಿಯೋ ಶೇರ್ ಮಾಡೋಕ್ಕಾಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟಂತೂ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಎಂಗೇಜ್ಮೆಂಟದ್ದು ಕೂಡ ಜಸ್ಟ್ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೆ ಅಷ್ಟೇ, ಜಾಸ್ತಿನೂ ಅಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಆದರೆ ಅದನ್ನು ಶೇರ್ ಮಾಡ್ತೀನಿ, ಇಲ್ಲ ಅಂತಂದರೆ ಹೀಗೆ ಎಂಡ್ ಮಾಡ್ತೀನಿ. ನೋಡೋಣ ಹೇಗಿದೆ ಫ್ರೆಂಡ್ಸ್, ಸ್ಯಾರೀಸು ಡಿಸೈನ್ಸು, ಬ್ಲೌಸ್ ಡಿಸೈನ್ಸು ಎಲ್ಲನೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಬ್ಯಾಂಗಲ್ಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ಬೇರೆ ಕಲರು ನೋಡಿದೆ ಆ್ಯಕ್ಚುಲಿ, ಮೆರೂನ್ ಮತ್ತು ಗ್ರೀನು. ಆಲ್ಮೋಸ್ಟ್ ನಾನು ಯಾವಾಗಲಾದರೂ ಮದುವೆಗಳಿಗೆ ಅಂತ ಹೋದಾಗೆಲ್ಲ ಜಾಸ್ತಿ ಗ್ರೀನ್ ಕಲರೇ ಜಾಸ್ತಿ ಬಳೆಗಳನ್ನ ತೊಗೊಳ್ಳೋಂಥದ್ದು, ಅದಕ್ಕೆ ಗ್ರೀನ್ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಯಾರಿ ಕಲರ್ಗೆ ಮ್ಯಾಚ್ ಆಗುತ್ತಲ್ಲ ಅಂಥೇಳಿ ಈ ಕಲರ್ನ ಚೂಸ್ ಮಾಡಿದೆ. ಆ್ಯಂಡ್ ಮೋರ್ ಓವರ್ ಈ ಕಲರ್ನ ಚೂಸ್ ಮಾಡಿದ್ದು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನೇ ಚೂಸ್ ಮಾಡಿದ್ರು, ಇದೇ ತಗೋ ಚೆನ್ನಾಗಿದೆ ಅಂತ ಹೇಳಿ. ಹಾಗಾಗಿ ಆ 2-3 ಕಲರ್ ನೋಡಿ ಚೆಕ್ ಮಾಡಿದೆ, ಲಾಸ್ಟ್ಗೆ ಇದೆ ಚೆನ್ನಾಗಿದೆ ಅಂಥೇಳಿ ಇದನ್ನು ತೊಗೊಂಡೆ. ಹೇಗಿದೆ ನನ್ನ ಕಮೆಂಟ್ ಮಾಡಿ. ಬಟ್ ಈ ಸ್ಯಾರಿ ಅಂತೂ ನಂಗೆ ತುಂಬಾ ಇಷ್ಟ ಆಗಿದ್ದು ಈ ಸ್ಯಾರಿ. ಸೊ ಈ ಸ್ಯಾರಿ ಮತ್ತು ನಿಮಗೆ ಆನ್ಲೈನಲ್ಲಿ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊಳ್ತೀನಿ. ಈ ಸ್ಯಾರಿಗೆ ನಾನು ಕೊಟ್ಟಿದ್ದು ಬಂದುಬಿಟ್ಟು 700 ರುಪೀಸು, ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು 700 ರುಪೀಸು. ಬಟ್ ಚೆನ್ನಾಗಿದೆ ಸ್ಯಾರಿ, ಇದು ಲುಕ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಈ ಥರ ಇದೆ ಸ್ಯಾರಿ. ಸೊ ನೋಡಿದ್ರಲ್ಲ, ಸೊ ನನಗೆ ಈ ಕಲರ್ ಸ್ಯಾರಿ ಪರ್ಸ್ನಲಿ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ನೋಡೋಣ ಮತ್ತೆ ಇನ್ನು ಯಾವಾಗ ವಿಡಿಯೋ ಪೋಸ್ಟ್ ಮಾಡ್ತೀನೋ, ಯಾವಾಗ ವಿಡಿಯೋ ಮಾಡ್ಕೊಳ್ತೀನೋ ಗೊತ್ತಿಲ್ಲ, ಬಟ್ ಮಾಡಿದಾಗಂತೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.